ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಬುಲೆಟ್ ಫೈರ್ ಯೂಟ್ಯೂಬ್ ಚಾನಲ್ಲು. ಗೆಳೆಯರೆ, ಇವತ್ತು ನಾನು ನಿಮಗೆ JP ನಗರ್ 9 ಫೇಸ್ 4th A ಬ್ಲಾಕಲ್ಲಿರುವಂತಹ ಮನೇನ ತೋರ್ಸೋಕೆ ಬಂದಿದ್ದೀನಿ. ಇದು 20/30 BDA, ವೆಸ್ಟ್ ಫೇಸ್ ಗೇಟು, ನಾರ್ತ್ ಫೇಸ್ ಮೇನ್ ಡೋರು, ಡೂಪ್ಲೆಕ್ಸ್ ಮನೆ ಇದು. ಇಲ್ಲಿದೆ ನಮಗೆ A to B, ಕನಕಪುರ A to B ಅಥವಾ ವಾಜಳ್ಳಿ ಮೆಟ್ರೋ ಸ್ಟೇಷನ್ ಜಸ್ಟ್ 1 ಕಿಲೋಮೀಟರ್ ಸರೌಂಡಿಂಗಲ್ಲಿ ಬರುತ್ತೆ. ಇದು ಬಿಲ್ಡಿಂಗ್ ಫ್ರಂಟ್ ಎಲಿವೇಷನ್ ಆಗಿರುತ್ತೆ. ಆಪೋಸಿಟ 30 ಅಡಿ ವೈಡ್ ರೋಡು ನಮಗಿಲ್ಲಿ ಸಿಗುತ್ತೆ. ಮನೆ ಒಳಗಡೆ ಹೋಗೋಣ. ಅದಕ್ಕಿಂತ ಮುಂಚೆ ನಿಮಗೆ ಹೆಸರು ಬರೋದಕ್ಕೆ ಇಲ್ಲಿ ಸ್ಮಾರ್ಟ್ ಮಾರ್ಬಲ್ ಕೊಟ್ಟಿದ್ದಾರೆ. CNC ಕಟ್ಟಿಂಗ್ ಗೇಟು ಮತ್ತು ಫಂಡರ್ಮ್ಯಾಕ್ಸ್ ಅಟ್ಯಾಚು, ಸ್ಟೋನ್ ವಾಲ್ ಕ್ಲೈನಿಂಗು ಫುಲ್ಲು ಮತ್ತು ಸ್ಟ್ರಕ್ಚರ್ ಪೇಂಟಿಂಗ್ ಕೊಟ್ಟಿದ್ದಾರೆ. ಅಕ್ಕಪಕ್ಕ ಎರಡು ಕಡೆಯೂ ಮನೆ ಬಂದಿದೆ. ಯಾವುದೇ ಥರದ್ದು ಡಿಸ್ಟರ್ಬೆನ್ಸ್ ನಿಮಗೆ ಆಗೋದಿಲ್ಲ. ಗೆಳೆಯರೆ, ಇದೊಂದು ಪಾರ್ಕಿಂಗ್ ಲೇಔಟು. ಫ್ಲೋರಿಂಗ್ ಬಂದು ಆ್ಯಂಟಿ ಸ್ಕಿಡ್ಡು ಸೆರಾಮಿಕ್ ಟೈಲ್ಸ್ ಕೊಟ್ಟಿದ್ದಾರೆ 1/1. ಫುಲ್ 2 ಕಾರ್ಗಳನ್ನ ನಿಲ್ಲಿಸ್ಕೊಂಡು 2 ವೀಲರ್ಗಳನ್ನ ನಿಲ್ಲಿಸ್ಕೋಬೋದು. ಗ್ಯಾಸ್ ಪ್ರೊವಿಷನಲ್ಲಿ ಬರುತ್ತೆ. ಆ್ಯಕ್ಚುಲಿ ಪೇಪರಲ್ಲಿರೋದು 20-30, ಬಟ್ ನಮಗೆ 30-40 ಹಿಂದ್ಗಡೆ ಮನೆ ಇರೋದ್ರಿಂದ 4 ಅಡಿ ಸೆಟ್ ಬ್ಯಾಕ್ ಸಿಗುತ್ತೆ. ಹಾಗಾಗಿ ನಾವು ಯೂಟಿಲೈಸ್ ಮಾಡ್ಕೊಂಡಿದ್ವಿ. ಉದ್ದ ನಿಮಗೆ 32 ಅಡಿವರೆಗೂ ಬರುತ್ತೆ. ಒಂದು ಕಾಮನ್ ಟಾಯ್ಲೆಟ್ ಬರುತ್ತೆ. ಒಂದು ಸೆಟ್ ಬ್ಯಾಕ್ ಎಲ್ಲ ಮಾಡಿಕೊಟ್ಟಿದ್ದಾರೆ. ಸೇಫ್ಟಿ ಕ್ಯಾಮೆರಾಸ್ ರೇಲಿಂಗ್ಸ್ ಎಲ್ಲ ಫಿನಿಷಿಂಗ್ ಮಾಡಿ ಕೊಟ್ಟಿದ್ದಾರೆ. ಈ ಮನೆಗೆ ಸಂಪ್ ನಿಮಗೆ 14,000 ಲೀಟರ್ ಸಿಗುತ್ತೆ. ಕಾವೇರಿ ಮೀಟರ್ ಇವರೇ ಇನ್ಸ್ಟಾಲ್ ಮಾಡಿಕೊಡ್ತಾರೆ. ಈ ಎಂಡಿಂದ ಈ ಎಂಡು ನೋಡ್ತಾ ಇದ್ದೀರಾ, ಫುಲ್ ನಿಮಗೆ ಸ್ಪೇಷಿಯಸ್ ಜಾಗ ಸಿಗುತ್ತೆ. ಪಾರ್ಕಿಂಗಲ್ಲಿ ಎಲೆಕ್ಟ್ರಿಕ್ ಮೀಟರ್ ಅಲ್ಲಿದೆ. ಸ್ಲಿಪ್ಪರ್ನ ದಯವಿಟ್ಟು ಕೆಳಗಡೆ ಬಿಟ್ಟು ಮನೆ ಮೇಲೆ ಹೋಗಬೇಕಾಗುತ್ತೆ. ನಿಮಗೆ 3 ಅಡಿ ವೈಡಾಗಿ ಲಪೋತ್ರ ಆ್ಯಂಟಿ ಸ್ಕಿಡ್ಡಲ್ಲಿ ಮಾಡಿಕೊಟ್ಟಿರುವಂಥ ಸ್ಟೇರ್ಕೇಸ್ ಸಿಗುತ್ತೆ. ಅದರಲ್ಲಿ SS ರೇಲಿಂಗ್ಸು ನಿಮಗೆ ಕೊಟ್ಟಿದ್ದಾರೆ. 304 ಗೇಜಿಂದ ಅದಾಗಿರುತ್ತೆ. ಪಾರ್ಕಿಂಗ್ ನಮಗೆ ಈ ಸ್ಟೇರ್ ಕೇಸಿಂದ ನಿಂತ್ಕೊಂಡು ನೋಡಿದಾಗ ಈ ಥರ ಕಾಣಿಸುತ್ತೆ. ಇದು ರಬ್ಬರ್ ಕೋಟೆಡ್ ಫಿನಿಷಿಂಗು ಲಪೋತ್ರ ಆ್ಯಂಟಿ ಸ್ಕಿಡ್ ಗ್ರಾನೈಟು. ಮನೆ ಕ್ವಾಲಿಟಿ ತುಂಬ ಚೆನ್ನಾಗಿ ಬಂದಿದೆ. CCTV ಕ್ಯಾಮ್ರಾ ಪ್ರೊವಿಷನ್ ಎಲ್ಲ ಮಾಡಿಕೊಟ್ಟಿದ್ದಾರೆ. ರಸ್ತೆ ಸೈಡ್ ಇರೋದ್ರಿಂದ ನಾವು ವೆಂಟಿಲೇಷನ್ ಬರಲಿ ಅನ್ನೋ ಕಾರಣಕ್ಕೆ MS ರಾಡ್ಗಳನ್ನ ಇನ್ಸ್ಟಾಲ್ ಮಾಡಿದ್ವಿ. ಅಲ್ಲಿ ಚೆನ್ನಾಗಿ ಗಾಳಿ ಬೆಳಕು ಮನೆ ಒಳಗಡೆ ಬರುತ್ತೆ. PVC ಫಾಲ್ ಸೀಲಿಂಗು ಸಿಗುತ್ತೆ. ಗೆಳೆಯರೆ, ಇದೊಂದು ಟೀ ಕುಡ್ಡಲ್ಲಿ ಮಾಡಿಕೊಟ್ಟಿರುವಂತಹ ಮೇನ್ ಡೋರ್ ಆಗಿರುತ್ತೆ. ವಾಸ್ಕಲ್ಲು 8 ಇಂಚಸ್ ವಾಸ್ಕಲ್ ಸಿಗುತ್ತೆ ನಿಮಗೆ. ಆಫ್ಟರ್ ಫಿನಿಶಿಂಗ್ 2 ಇಂಚಸ್ ಡೋರ್ ಬರುತ್ತೆ. ಫ್ಲವರ್ ಪ್ಯಾಟರ್ನಲ್ಲಿ ಮಾಡಿಕೊಟ್ಟಿದ್ದಾರೆ. ಬೇರೆ ಡಿಫ್ರೆಂಟ್ ಡಿಸೈನಲ್ಲಿದೆ. ಇದು ಮೇನ್ ಡೋರು ನಾರ್ತ್ ಫೇಸು. ಈಗ ನಾನು ನೋಡಿರುವ ಕೆಲವು ಮನೆಗಳಲ್ಲಿ ಕಂಪೇರ್ ಮಾಡಿದರೆ ಈ ಮನೆಯ ಹಾಲು ತುಂಬ ದೊಡ್ಡದಾಗಿ ಬರುತ್ತೆ. ಫ್ಲೋರಿಂಗ್ ಬಂದು ನಿಮಗೆ ಸ್ಮಾರ್ಟ್ ಮಾರ್ಬಲ್ನ ಕೊಟ್ಟಿದ್ದಾರೆ. ಗೆಳೆಯರೆ, ಇದೊಂದು ಹಾಲು TV ಕ್ಯಾಬಿನೆಟಲ್ಲಿದೆ. ಅಕ್ರಾಲಿಕ್ ಲ್ಯಾಮಿನೇಷನಲ್ಲಿ ಮಾಡಿಕೊಟ್ಟಿದ್ದಾರೆ. ವೆಂಟಿಲೇಷನ್ಗೆ ಬಿಗ್ ವಿಂಡೋ ಇದೆ 5x5. ಅದಕ್ಕೆ ಕರ್ಟನ್ ರಾಡ್ ಎಲ್ಲ ಕೊಟ್ಟಿದ್ದಾರೆ. PVC ಆ್ಯಂಡ್ POP ಫಾಲ್ ಸೀಲಿಂಗು ಮಾಡಿಕೊಟ್ಟಿದ್ದಾರೆ. ನೀವು L ಶೇಪಲ್ಲಿ ಸೋಫಾನ ಆರಾಮಾಗಿ ಹಾಕ್ಕೋಬೋದು. ಅಷ್ಟು ಚೆನ್ನಾಗಿ ಹಾಲು ಬಂದಿದೆ. ತುಂಬ ಜಾಗ ಇದೆ ಹಾಲಲ್ಲಿ. ನೋಡಿ, ಇದೊಂದು TV ಕ್ಯಾಬಿನೆಟ್ಟು. ಪಕ್ಕದಲ್ಲೇ ನಿಮಗೆ G ಪ್ರೊಫೈಲರ್ ಕೊಟ್ಟಿದ್ದಾರೆ. ಇನ್ಬಿಲ್ಟು ಪ್ರೊಫೈಲ್ ಲೈಟೆಲ್ಲ ಇದೆ. ಯೂನಿಕ್ ಸಿಂಪಲಾಗಿ ತುಂಬ ಅಚ್ಚುಕಟ್ಟಾಗಿ ಮಾಡಿಕೊಟ್ಟಿರುವಂಥದ್ದು. ಸರಿನಾ? ಈಗ ಆ ಕಡೆಯಿಂದ ಈ ಕಡೆ ಕವರ್ ಮಾಡಿ ತೋರಿಸ್ತೀನಿ. ತುಂಬ ದೊಡ್ಡದಾಗಿದೆ ಹಾಲ್ ಮಾತ್ರ. ಸ್ಮಾರ್ಟ್ ಮಾರ್ಬಲ್ಲು ಅಷ್ಟೇ. ಇಟಾಲಿಯನ್ ಮಾರ್ಬಲ್ಗಿಂತ ತುಂಬ ಇಷ್ಟ ಇದೆ ನನಗೆ. ಅಂದರೆ ಕ್ವಾಲಿಟಿ ವೈಸು ಮೇಂಟೆನೆನ್ಸ್ ವೈಸು ತುಂಬ ಚೆನ್ನಾಗಿ ಬಾಳಿಕೆ ಬರುತ್ತೆ. ಈಗ ವಿಂಡೋ ಹತ್ರ ನಿಂತ್ಕೊಂಡು ಕವರ್ ಮಾಡಿ ತೋರಿಸ್ತೀನಿ. ಓಕೆ, ಇದೊಂದು ಹಾಲ್ನ ಲುಕ್ಕು. ಸ್ಟೇರ್ಕೇಸ್ ಕೆಳಗಡೆ ನಿಮಗೆ ಸ್ಟೋರೇಜ್ ಪಾಯಿಂಟ್ ಎಲ್ಲ ಸಿಗುತ್ತೆ. ಅಡುಗೆ ಮನೆ ಒಳಗಡೆ ಹೋಗ್ತಾಯಿದ್ದೀನಿ. ಸಿಂಪಲಾಗಿದೆ ರೀ, ಜಾತ್ರೆ ಎಲ್ಲೂ ಇಲ್ಲ. ತುಂಬ ಸಿಂಪಲಾಗಿ ಮಾಡಿಕೊಟ್ಟಿದ್ದಾರೆ. ಅಡುಗೆ ಮನೆ ನೋಡಿ, L ಶೇಪ್ ಸ್ಲ್ಯಾಬು, ಸಾಫ್ಟ್ ಕ್ಲೋಸ್ ಟ್ಯಾಂಡಮ್ ಬಾಕ್ಸ್ಗಳು ಕೊಟ್ಟಿದ್ದಾರೆ ನಿಮಗೆ. ಗ್ಯಾಸಲ್ಲಿ ಮತ್ತು ಚಿಮ್ನಿ, ವಾಟರ್ ಪ್ಯೂರಿಫೈ ಇಲ್ಲಿ ಬರುತ್ತೆ. ಓವರ್ ಹೆಡ್ ವಾರ್ಡ್ರೋಬರ್ ಎಲ್ಲ ಇಲ್ಲಿ ಇನ್ಸ್ಟಾಲ್ ಮಾಡಿದ್ದಾರೆ. ಇದೊಂದು ಅಡುಗೆ ಮನೆ. ಹಾಗೆ ಈ ಕಡೆ ಸೈಡಲ್ಲಿ ಫ್ರಿಜ್ನ ಇಲ್ಲಿ ಇಟ್ಕೋಬೇಕು. ಡೈನಿಂಗ್ ಹಾಲ್ನ ಆ ಮೂಲೆಯಲ್ಲಿ ಇಟ್ಕೋಬೋದು. ಪೂಜಾ ರೂಮು, ಫಾಲ್ ಸೀಲಿಂಗ್ ಏನೂ ಇಲ್ಲ. ಜಾತ್ರೆ ಇಲ್ಲವೇ ಇಲ್ಲ. ಹೆವಿ
ಸಿಂಪಲ್ ಸೈಲೆಂಟ್ ಆಗಿರುವಂತಹ ಮನೆ. ಪೂಜಾ ರೂಮು, ಒಬ್ಬರು ಆರಾಮಾಗಿ ಕೂತ್ಕೋಬೋದು ಪೂಜಾ ರೂಮಲ್ಲಿ. ಫೋಟೋ ಫ್ರೇಮ್ ಇಡೋದಕ್ಕೆ ಎಲ್ಲ ಸ್ಪೇಷಿಯಸ್ ಜಾಗ ಇದೆ, ಮತ್ತು ಡ್ರಾಯರ್ ಎಲ್ಲ ಮಾಡಿಕೊಟ್ಟಿದ್ದಾರೆ. ಸ್ಮಾರ್ಟ್ ಮಾರ್ಬಲ್ ವಾಲ್ ಕ್ಲೀನಿಂಗು, ಡೆಕೋರೇಟೆಡ್ ಟಫನ್ ಗ್ಲಾಸ್ ಸಿಗುತ್ತೆ. ಸರಿನಾ? ಇದೊಂದು ಅಡುಗೆ ಮನೆ. ಓಕೆ, ಈ ಅಡುಗೆ ಮನೆ ಪಕ್ಕದಲ್ಲಿ ನಮಗೆ ಕಾಮನ್ ಆಗಿ ಒಂದು ಟಾಯ್ಲೆಟ್ ಬರುತ್ತೆ ಆ್ಯಂಡ್ ಯುಟಿಲಿಟಿ ಫಿಟ್ಟಿಂಗ್ ಎಲ್ಲ ಆಲ್ರೆಡಿ ಆಗೋಗಿದೆ. ಫಿಟ್ಟಿಂಗ್ ಎಲ್ಲ ನಿಮಗೆ ಬಾತ್ರೂಮ್ಗೆ ಜಾಗ ಕೊಡ್ತಾರೆ. ಡಿಶ್ ವಾಷರ್ ಎಲ್ಲ ಇಟ್ಕೋಬೋದು. ಪ್ಲಗ್ ಪಾಯಿಂಟು, ಇನ್ಲೆಟ್ಟು, ಔಟ್ಲೆಟ್ ಕೆಳಗಡೆ ಬರುತ್ತೆ. ಎಕ್ಸಾಕ್ಟ್ ಫ್ಯಾನ್ ಎಲ್ಲ ಇನ್ಸ್ಟಾಲ್ ಮಾಡಿದ್ದಾರೆ. ಇಲ್ಲಿ ಫ್ಲೋರ್ ಮೌಂಟು ಕಮೋಡ್ ಸಿಗುತ್ತೆ. 2x4 ವೆಟ್ರೂ ಫಿಟ್ ಟೈಲ್ಸ್ ಟಾಪ್ ಟು ಬಾಟಮ್ ಇದೆ. ಎಕ್ಸಾಕ್ಟ್ ಫ್ಯಾನ್ ಎಲ್ಲ ಇನ್ಸ್ಟಾಲ್ ಮಾಡಿದ್ದಾರೆ. ಇದ್ರ ಮೇಲೆ ಅಟ್ಯಾಚ್ ಸ್ಟೋರೇಜ್ ಇದೆ. ಇಲ್ಲಿ ಏನಾದರೂ ಇದ್ದರೆ ಸ್ಟೋರ್ ಬೇಕಾದ್ರೆ ಮಾಡ್ಕೋಬಹುದು. ಸರಿನಾ? ಇದೊಂದು ಈ ಫ್ಲೋರ್ನ ನೋಟ ಹೆವಿ ಸಿಂಪಲ್ ಆಗಿದೆ. ಓಕೆ ಗೆಳೆಯರೆ, ಈ ಹಾಲು ಹೈಲೈಟ್ ಈ ಮನೆದು. ಆ್ಯಸ್ ಇಟ್ ಈಸ್ ನಿಮಗೆ ಟೋಟಲ್ 7 ಅಡಿ ಬಿಟ್ಟಿರೋದು. ಸ್ಟೇರ್ಕೇಸ್ಗೆ 3.5 ಅಡಿ ಬರುತ್ತೆ ನಿಮಗೆ. ಟೀಕ್ವುಡ್ ಪಿಲ್ಲರು, SS ರೈಲಿಂಗ್ಸ್ 304 ಗೇಜು, ಲಪೋತ್ರ ಆ್ಯಂಟಿ ಸ್ಕಿಡ್ ರಬ್ಬರ್ ಕೋಟೆಡ್ಡು ಗ್ರಾನೈಟ್ ಸಿಗುತ್ತೆ. ಚೆನ್ನಾಗಿದೆ ಬ್ರೋ. ಸ್ಟೇರ್ಕೇಸು ಇಷ್ಟ ಆಯಿತು. ಮನೆ ಉದ್ದ ಜಾಸ್ತಿ ಇದೆ ಅಲ್ವಾ, ಹಾಗಾಗಿ ಯುಟಿಲೈಸ್ ಮಾಡ್ಕೊಂಡಿದ್ದಾರೆ. 2 ಬೆಡ್ರೂಮ್ ಇದೆ. 2 ಬೆಡ್ರೂಮ್ಗಳ ಮಧ್ಯದಲ್ಲಿ ಸ್ಟಡಿ ಕ್ಯಾಬಿನೆಟು. ಇದು ಮಾಸ್ಟರ್ ಬೆಡ್ರೂಮು, ಅದು ಚಿಲ್ಡ್ರನ್ ಬೆಡ್ರೂಮು. ಸ್ಟೇರ್ಕೇಸ್, ಇದು ಸ್ಟಡಿ ಕ್ಯಾಬಿನೆಟು. ಓಕೆ ನೋಡಿ, ಡಿಫ್ರೆನ್ಸ್ ಏನಂದರೆ ಲಪೋತ್ರ ಆಂಟಿ ಸ್ಕಿಡ್ ಗ್ರಾನೈಟು, ಅಲ್ಲಿ ಸ್ಮಾರ್ಟ್ ಮಾರ್ಬಲ್ಲು. ಫಿನಿಶಿಂಗ್ ಸೂಪರಾಗಿ ಬಂದಿದೆ. ಕಿಂಗ್ ಸೈಜ್ ಕಾಟು ವಿತ್ ಹೈಡ್ರಾಲಿಕ್ ಲಿಫ್ಟ್ ಇರುತ್ತೆ. ವೆಂಟಿಲೇಷನ್ಗೆ 4x4 ವಿಂಡೋ, ಕರ್ಟನ್ ರಾಡು, POP ಫಾಲ್ ಸೀಲಿಂಗು, ಪ್ರೊಫೈಲ್ ಲೈಟು, ಮೊಬೈಲ್ ಹೋಲ್ಡರು, ಒಂದು ಬಾಲ್ಕನಿ, ಬಾತ್ರೂಮ್ ಬರುತ್ತೆ. ಈ ಕಡೆಯಿಂದ ನಿಂತ್ಕೊಂಡು ನೋಡಿದರೆ ಬಿಗ್ ಡೋರ್ ಕೊಟ್ಟಿದ್ದಾರೆ. 3 ಡೋರ್ ಇರುವಂಥ ಸ್ಲೈಡಿಂಗ್ ಡೋರ್ ವಾರ್ಡ್ರೋಬರ್ ಸಿಗುತ್ತೆ. ಇನ್ಬಿಲ್ಟ್ ಪ್ರೊಫೈಲ್ ಲೈಟು, ಕೆಳಗಡೆ 12 ಡ್ರಾಯರ್ಗಳನ್ನ ಮಾಡಿಕೊಟ್ಟಿದ್ದಾರೆ. ಪುಟಾಣಿ ತುಂಬ ಚೆನ್ನಾಗಿ ಬರುತ್ತೆ, ಅದು ಯೂಸ್ ಮಾಡ್ಕೋಬೋದು. ಪಕ್ಕದಲ್ಲಿ ಪಕ್ಕದಲ್ಲಿ ನಿಮಗೆ ಡ್ರೆಸ್ಸಿಂಗ್ ಕ್ಯಾಬಿನೆಟ್ಟು ಮತ್ತು TV ಯೂನಿಟ್ ಬರುತ್ತೆ. ಹೆಡ್ಬೋರ್ಡ್ ಎಲ್ಲ ಇನ್ಸ್ಟಾಲ್ ಮಾಡಿದ್ದಾರೆ. ಕಿಂಗ್ ಸೈಜ್ ಕಾಟ್. ಓಕೆ, ಬಾತ್ರೂಮ್ ಇದೆ, ಪಕ್ಕದಲ್ಲಿ ಬಾಲ್ಕನಿ ಇದೆ. ವಾಲ್ ಮೌಂಟ್ ಕಮೋಡು, ಆ್ಯಂಟಿ ಸ್ಕಿಡ್ ಫ್ಲೋರಿಂಗು, 2x4 ವೆಟ್ರೂ ಫಿಟ್ ಟೈಲ್ಸ್ ಟಾಪ್ ಟು ಬಾಟಮ್ಮು, ಮತ್ತು ಜಾಗ್ವಾರ್ ಫಿಟ್ಟಿಂಗು. ಇದಿಷ್ಟು ಬಾತ್ರೂಮ್ನ ಲುಕ್ಕು. ಬಾಲ್ಕನಿ ಪಕ್ಕದಲ್ಲಿ, ಬಾಲ್ಕನಿಯಲ್ಲೂ ಅಷ್ಟೇ ಸ್ಮಾರ್ಟ್ ಮಾರ್ಬಲ್ಲು. ವಾಲ್ ಕ್ಲೀನಿಂಗೆಲ್ಲ 2x4 ವೆಟ್ರೂ ಫಿಟ್ ಟೈಲ್ಸು, ವೆಂಟಿಲೇಷನ್ಗೆಲ್ಲ ಎಕ್ಸಾಕ್ಟ್ ಫ್ಯಾನು, ಬಾತ್ರೂಮ್ದು PVC ಫಾಲ್ ಸೀಲಿಂಗು, ಟಫನ್ ಗ್ಲಾಸು, SS ರೈಲಿಂಗ್ಸ್ ಕೊಟ್ಟಿದ್ದಾರೆ. ಸೌಂಡ್ ಬರುತ್ತೆ. ಓಕೆ, ಇದು ಮಾಸ್ಟರ್ ಬೆಡ್ರೂಮ್ನ ಲುಕ್ಕು. ಈ ಸ್ಟಡಿ ಕ್ಯಾಬಿನೆಟ್ ಆಪೋಸಿಟೇ ಚಿಲ್ಡ್ರನ್ ಬೆಡ್ರೂಮು. ನೋಡಿ, ಕಿಂಗ್ ಸೈಜ್ ಕಾಟ್ ಕೊಟ್ಟಿದ್ದಾರೆ, ಮತ್ತು ಮೊಬೈಲ್ ಹೋಲ್ಡರ್ ಎಲ್ಲ ಸಿಗುತ್ತೆ. ಇಲ್ಲಿ UPVC ಸ್ಲೈಡಿಂಗ್ ವಿಂಡೋ ಮಾಡಿ ಕೊಟ್ಟಿದ್ದಾರೆ. ವಿತ್ ಮಸ್ಕಿಟೋ ಲೇಯರ್ ಇರುತ್ತೆ. ಮೇಲ್ಗಡೆ ಕರ್ಟನ್ ರಾಡು, POP ಫಾಲ್ ಸೀಲಿಂಗು. ಇದು ಮ್ಯಾಟ್ ಫಿನಿಶಿಂಗ್ ವುಡನ್ ಪ್ಯಾಟರ್ನು ಲ್ಯಾಮಿನೇಷನ್ ಆಗಿರುತ್ತೆ. 4 ಡೋರ್ ವಾರ್ಡ್ರೋಬರ್ ಸಿಗುತ್ತೆ, ಓಪನ್ ಡೋರು. ಇಲ್ಲಿ ಡ್ರೆಸ್ಸಿಂಗ್ ಕ್ಯಾಬಿನೆಟು, ಓವರ್ ಹೆಡ್ ವಾರ್ಡ್ರೋಬರು, ಮತ್ತು ಇಲ್ಲಿ TV ಕ್ಯಾಬಿನೆಟು, ಮತ್ತು ಅಲ್ಲಿ ನಮ್ಮ ಪಕ್ಕದಲ್ಲಿ ಬಾತ್ರೂಮ್. ಈ ಚಿಲ್ಡ್ರನ್ ಬೆಡ್ರೂಮ್ನ ಬಾತ್ರೂಮು
ತುಂಬ ದೊಡ್ಡದಾಗಿ ಬಂದಿದೆ. ಎಲ್ಲಿ ಬೇಕಾದ್ರೆ ನೀವು ಡ್ರೈ ಆ್ಯಂಡ್ ವೆಟ್ ಮಾಡ್ಕೋಬೋದು. ವಾಲ್ ಮೌಂಟ್ ಕಮೋಡು, ಬಾತ್ರೂಮ್ ಫಿಟ್ಟಿಂಗ್ಸ್ ಎಲ್ಲ ಜಾಗ್ವಾರ್. ಸರಿನಾ? ನೋ ಕನ್ಫ್ಯೂಷನ್. ತುಂಬ ಸಿಂಪಲ್ಲಾಗಿ ಮಾಡಿಕೊಟ್ಟಿದ್ದಾರೆ. 2 ಬೆಡ್ರೂಮ್ ಆಯಿತು. ಈಗ ಮತ್ತೆ ಥರ್ಡ್ ಫ್ಲೋರ್ ಕರ್ಕೊಂಡು ಹೋಗ್ತಾ ಇದ್ದೀವಿ. ನೋಡಿ, ಈ ವಾಲ್ ಟು ವಾಲು 7 ಫೀಟ್ ಇದೆ. ಅದರಲ್ಲಿ 3.5 ಅಡಿ ಕೊಟ್ಟಿದ್ದಾರೆ. ಸ್ಟೇರ್ಕೇಸ್ ತುಂಬ ಚೆನ್ನಾಗಿ ದೊಡ್ಡದು ಬರುತ್ತೆ. ಓಕೆ, ಥರ್ಡ್ ಫ್ಲೋರು. ಇಲ್ಲಿ ನಿಮಗೆ ವಾಷಿಂಗ್ ಮಿಷಿನ್ ಪಾಯಿಂಟ್ ಇದೆ. UPS ಪಾಯಿಂಟು ಇಲ್ಲಿ ಮೇಲ್ಗಡೆನೇ ಕೊಟ್ಟಿದ್ದಾರೆ. ಹಾಂ, ಸ್ಕೈಲೈಟ್ ಇದೆ. ನ್ಯಾಚುರಲ್ ಲೈಟು ಸ್ಟೇರ್ಕೇಸಿಗೆ ಬರುತ್ತೆ. ಇದು ಥರ್ಡ್ ಬೆಡ್ರೂಮು. ಥರ್ಡ್ ಬೆಡ್ರೂಮಲ್ಲಿ ಕಾಟ್ ಕೊಟ್ಟಿಲ್ಲ. ಸ್ಮಾರ್ಟ್ ಮಾರ್ಬಲ್ಸ್ ಕೊಟ್ಟಿದ್ದಾರೆ ಫ್ಲೋರಿಂಗು. ವೆಂಟಿಲೇಷನ್ಗೆ ಬಿಗ್ ವಿಂಡೋ ಇದೆ. ಇಲ್ಲೂ ಅಷ್ಟೇ 3 ಡೋರ್ ಇರುವಂತಹ ಸ್ಲೈಡಿಂಗ್ ಡೋರ್ ವಾರ್ಡ್ರೋಬ್ ಕೊಟ್ಟಿದ್ದಾರೆ. ಇನ್ಬಿಲ್ಟ್ ಪ್ರೊಫೈಲ್ ಲೈಟು ಮತ್ತು ಡ್ರೆಸ್ಸಿಂಗ್ ಕ್ಯಾಬಿನೆಟು, ಓವರ್ ಹೆಡ್ ವಾರ್ಡ್ರೋಬರ್ ಎಲ್ಲ ಸಿಗುತ್ತೆ. ಫಾಲ್ ಸೀಲಿಂಗು. ಇಲ್ಲಿ ಬಾತ್ರೂಮು ಮತ್ತು ಬಾಲ್ಕನಿ. ಕೆಳಗಡೆ ನೋಡಿದ್ರಲ್ಲ ಅದೇ ಥರ, ಜಸ್ಟ್ ಕಾಟ್ ಒಂದು ಮಿಸ್ಸಿಂಗ್ ಇರುತ್ತೆ ಅಷ್ಟೇ. ಇದು ಮಲ್ಟಿಪರ್ಪಸ್ ರೂಮು. ಓಕೆ, ನಿಮಗೆ ಶೀಟ್ಗಳು ಹಾಕ್ಕೊಟ್ಟಿದ್ದಾರೆ. ಸುತ್ತ MS ರಿಲೀಕ್ಸ್ ಮಾಡಿಕೊಟ್ಟಿರುವಂಥದ್ದು ಸೇಫ್ಟಿಗೋಸ್ಕರ. ಬಟ್ಟೆ ಒಣಗಾಕೋದಕ್ಕೆ ಕಂಬಿ ಹಾಕಿದ್ದಾರೆ, ಬೇಕಾದರೆ ಹಾಕ್ಕೋಬೋದು. ನಿಮಗೆ ಹ್ಯಾಂಡ್ ವಾಶ್ ಏರಿಯಾ ಎಲ್ಲ ಇಲ್ಲಿ ಸಿಗುತ್ತೆ. ಬೇಕಾದರೆ ಒಂದು ಗಾರ್ಡನ್ ಏರಿಯಾ ಥರ ಕವರ್ ಮಾಡ್ಕೋಬೋದು. ಫುಲ್ ಫಿನ್ಸಿಂಗ್ ಇದೆ. ಮೇಲ್ಗಡೆ ಹೋಗೋದಕ್ಕೆ ಲ್ಯಾಡರ್ ಎಲ್ಲ ಇದೆ. ಮೇಲ್ಗಡೆಯಿಂದ ನಿಮಗೆ ಹತ್ತಿರ ಇಲ್ಲಿ ಏನು ಸಿಗುತ್ತೆ ಅಂತ ತೋರಿಸೋದಕ್ಕೆ ಟ್ರೈ ಮಾಡ್ತೀನಿ. ಅದಕ್ಕಿಂತ ಮುಂಚೆ ಮತ್ತೆ ಇನ್ನೊಂದ್ಸಲ ಮೇಲಿಂದ ಕೆಳಗಡೆ. ಡ್ಯಾಮ್ ಪ್ರೂಫ್ ಪೇಂಟ್ ಆಗಿದೆ. ಸ್ಕೈಲೈಟು ಸ್ಟೇರ್ಕೇಸಿಗೆ 1000 ಲೀಟರ್ ಸಿಂಟೆಕ್ಸ್ ಕಾಣಿಸ್ತಾ ಇದೆ. ಒಂದು ಚಿಕ್ಕದ ಬಿಲ್ಡಿಂಗ್ ಕಾಣಿಸ್ತಿದೆಯಲ್ವ, ಅದೇ ನಿಮಗೆ ವಾಜಹಳ್ಳಿ ಮೆಟ್ರೋ ಸ್ಟೇಷನ್ನು ಹತ್ತಿರ ಇದೆ. ಫುಲ್ ಡೆವಲಪ್ ಆಗಿದೆ ಏರಿಯಾ. ಗೆಳೆಯರೆ, ಕೊನೆಯದಾಗಿ 4 ಮಾತಿ ಮನೆ ಬಗ್ಗೆ. ಇದು JP ನಗರ್ 9 ಫೇಸ್ 4th A ಬ್ಲಾಕಲ್ಲಿ ಇದೆ. ಕೋಣನಕುಂಟೆ, ವಾಜಹಳ್ಳಿ ಅಥವಾ A to B ತುಂಬಾ ಹತ್ತಿರ, 1 ಕಿಲೋಮೀಟರ್ ಆಗುತ್ತೆ. ಇದು ವೆಸ್ಟ್ ಫೇಸ್ ಗೇಟು, ನಾರ್ತ್ ಫೇಸ್ ಮೇನ್ ಡೋರು, 20/30 BDA. ಆಸ್ಕಿಂಗ್ ಪ್ರೈಸು 1,80,00,000, ನೆಗೋಷಿಯಬಲ್ ಇದೆ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಯಾರಾದರೂ ತೊಗೊತೀನಿ ಅನ್ನೋರಿಗೆ ಶೇರ್ ಮಾಡಿ. ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಥ್ಯಾಂಕ್ ಯು.